ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಬಹಳ ದಿನಗಳ ನಂತರ ನಾನು ನಿಮ್ಮ ಶ್ರೀಪಾದ್ ವಸಿಷ್ಠ ಪಾಡ್ಕ್ಯಾಸ್ಟ್ಗಳ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಬಾರಿ ಭಗವದ್ಗೀತೆಯನ್ನು ಪಾಡ್ಕ್ಯಾಸ್ಟ್ ಮೂಲಕ ತರುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಕೇಳ್ಕೊಳ್ತಾ ಈ ಒಂದು ಹೊಸ ಪಾಡ್ಕ್ಯಾಸ್ಟ್ ಸರಣಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಗವದ್ಗೀತೆ ನಮ್ಮ ಶಾಸ್ತ್ರ ಪರಂಪರೆ ಇತಿಹಾಸದಲ್ಲಿ ಬಹಳ ಮಹತ್ವದ ಗ್ರಂಥ ಅಂತ ಹೆಸರು ಪಡ್ಕೊಂಡಿದೆ. ನಮ್ಮ ಪ್ರಾಚೀನರು ಭಗವದ್ಗೀತೆಗೆ ವೇದಕ್ಕಿಂತ ಶ್ರೇಷ್ಠ ಅನ್ನುವಷ್ಟು ಮಹತ್ವವನ್ನು ಅದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಸಾಟಿಯಾದ ಕೃತಿ ಇನ್ನೊಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಆಧ್ಯಾತ್ಮ ಸಾರವನ್ನು ಹೊತ್ತಂಥ ಮಹಾಭಾರತದ ಸಂಪೂರ್ಣ ಸಾರ ಭಗವದ್ಗೀತೆ ಅಂತ ಹೇಳಬಹುದು. ಮಹಾಭಾರತ ಐತಿಹಾಸಿಕ, ಮನಃಶಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯವಾಗಿ 3 ಬಗೆಯಿಂದ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಭಗವದ್ಗೀತೆ ಮನಃಶಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯವಾಗಿ ಮಹಾಭಾರತದ ಸಾರವನ್ನು ಸೆರೆ ಹಿಡಿದಿಟ್ಟಿದೆ. ಭಗವದ್ಗೀತೆಯಲ್ಲಿ ನಾವು ನೋಡಬೇಕಾಗಿದ್ದು ಕೇವಲ ಇತಿಹಾಸ ಅಲ್ಲ, ಅದರ ಬದಲಿಗೆ ಮನಃಶಾಸ್ತ್ರ ಮತ್ತು ಆಧ್ಯಾತ್ಮ. ಮಹಾಭಾರತ 7 ಪಾತ್ರಗಳ ಮೂಲಕ 18 ಜೀವನ್ಮೌಲ್ಯಗಳ ವಿಶ್ಲೇಷಣೆಯನ್ನು ನಮ್ಮ ಮುಂದೆ ಇಡುತ್ತವೆ. ಆ ಪಾತ್ರಗಳು ಯಾವ್ಯಾವು ಅಂದರೆ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವ, ದ್ರೌಪದಿ ಹಾಗೂ ಶ್ರೀಕೃಷ್ಣ. ನಾವು ಧರ್ಮದ ಚೌಕಟ್ಟಿನ ಮೇಲೆ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ ಮತ್ತು ಬಲ ಅನ್ನುವಂಥ 10 ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಶಾಸ್ತ್ರದ ಶ್ರವಣ, ಮನನ ಮತ್ತು ನಿಧಿಧ್ಯಾಸನದೊಂದಿಗೆ ಶೀಲ ಮತ್ತು ವಿನಯಗಳನ್ನು ನಮ್ಮ ನಿತ್ಯ ಸಂಗಾತಿಗಳಾಗಿಸ್ಕೋಬೇಕು. ಈ 16 ಜೀವನ್ಮೌಲ್ಯಗಳಿಂದ 17ನೇ ವೇದವಿದ್ಯೆಯನ್ನು ಒಲಿಸಿಕೊಂಡು 18ನೇ ವೇದವಿದ್ಯ ಭಗವಂತನನ್ನು ತಲುಪುವುದು ಗೀತೆಯ ಒಟ್ಟು ಸಾರಾಂಶದ ಆ 18ನೇ ಭಗವಂತನನ್ನು ತಲುಪೋಕೆ ನಾವು ಈ 17 ಮೆಟ್ಟಿಲುಗಳನ್ನು ಬಳಸಬೇಕು. ಭಾರತೀಯ ತತ್ವಶಾಸ್ತ್ರದ ಅತ್ಯಂತ ಮಹತ್ವದ ಸಂಖ್ಯೆ 18. ಇದು ತತ್ವಶಾಸ್ತ್ರದ ಎಲ್ಲ ರಹಸ್ಯವನ್ನು ಬಸಿರಲ್ಲಿ ಬಚ್ಚಿಟ್ಟುಕೊಂಡ ಸಂಖ್ಯೆ. ಯಾಕೆ ಅಂತಂದರೆ ಮಹಾಭಾರತದಲ್ಲಿ ಕೂಡ ಈ ಸಂಖ್ಯಾ ಚಮತ್ಕಾರವನ್ನು ನಾವು ನೋಡಬಹುದು. ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ. ಮಹಾಭಾರತದ ಸಾರವಾದ ಗೀತೆಯಲ್ಲಿ ಕೂಡ 18 ಅಧ್ಯಾಯಗಳಿವೆ. ಮಹಾಭಾರತ ಯುದ್ಧ ನಡೆದಿದ್ದು 18 ದಿನ. ಯುದ್ಧದಲ್ಲಿ ಪಾಲ್ಗೊಂಡಿದ್ದು 18 ಅಕ್ಷೋಹಿಣಿ ಸೈನ್ಯ. ಮನಃಶಾಸ್ತ್ರೀಯವಾಗಿ ನೋಡಿದಾಗ ಮಹಾಭಾರತ ಹೇಳೋದು 5000 ವರ್ಷಗಳ ಹಿಂದೆ ಕೌರವ ಪಾಂಡವರ ನಡುವೆ ನಡೆದ ಇತಿಹಾಸವನ್ನಲ್ಲ. ಇದು ನಮ್ಮ ಜೀವನದ, ಮುಖ್ಯವಾಗಿ ಅಂತರಂಗ ಪ್ರಪಂಚದ ನಿರಂತರ ಹೋರಾಟದ ಚಿತ್ರಣ. ನಮ್ಮ ಜೀವನವೇ ಒಂದು ಸಂಗ್ರಾಮ. ನಮ್ಮ ಹೃದಯರಂಗವೇ ಕುರುಕ್ಷೇತ್ರ. ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವಂಥ ಕೌರವರಿದ್ದಾರೆ, ಎಚ್ಚರಿಸುವ ಪಾಂಡವರೂ ಇದ್ದಾರೆ, 18 ಅಕ್ಷೋಹಿಣಿ ಸೇನೆಯೂ ಇದೆ. ಆದರೆ ನಮ್ಮ ಹೋರಾಟದಲ್ಲಿ ಪಾಂಡವರು ಸೋತು ಕೌರವರು ಗೆದ್ದು ಬಿಡುವ ಸಂಭವ ಹೆಚ್ಚಾಗಿರುತ್ತೆ. ಆದರೆ ಹಾಗಾಗದೆ ನಮ್ಮಲ್ಲೂ ಪಾಂಡವರೇ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಜೀವನದ ರಥದ ಸಾರಥ್ಯವನ್ನು ಆ ಭಗವಂತನ ಕೈಗೆ ಒಪ್ಪಿಸಬೇಕು. ಇದೇ ಮನುಷ್ಯ ರೂಪದಲ್ಲಿದ್ದಂಥ ಅರ್ಜುನನ ಮೂಲಕ ನಮಗೆ ಆ ಶ್ರೀಕೃಷ್ಣ ಕೊಟ್ಟಂಥ ಗೀತೋಪದೇಶ. ಭಗವದ್ಗೀತೆಯಲ್ಲಿ ಅಡಗಿರುವ ಅಪೂರ್ವ ಅರ್ಥ ಸಾರಾಂಶ ಮತ್ತು ದೈನಂದಿನ ಜೀವನದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ಈ ಒಂದು ಸರಣಿಯಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡೋಣ. ಗೀತೆ ಒಂದು ಜಾತಿಗೆ ಅಥವಾ ಮತಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದು ಮಾನವನ ಜೀವನ್ಮೌಲ್ಯವನ್ನು ಎತ್ತಿ ಹಿಡಿಯುವ ಒಂದು ಕೈಗನ್ನಡಿ. ಬನ್ನಿ, ಇಂತಹ ಒಂದು ಅಪೂರ್ವ ಕೃತಿಯ ಪರಿಚಯವನ್ನು ಈ ಪಾಡ್ಕ್ಯಾಸ್ಟ್ ಮೂಲಕ ಮಾಡುವ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಹಕಾರ ಕೋರುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.